ಕನ್ನಡ ಕೇವಲ ಒಂದು ಭಾಷೆಯಲ್ಲ, ಅದು ನಮ್ಮ ಅಸ್ತಿತ್ವದ ಪ್ರತೀಕ. ಅದರ ಕೀರ್ತಿಯನ್ನು ಉಳಿಸಿ ಬೆಳೆಸುವುದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ ಎಂದು ತಹಶೀಲ್ದಾರ್ ನಾಗೇಂದ್ರ ಕೊಳಶೆಟ್ಟಿ ಹೇಳಿದರು. ಅವರು ಭಟ್ಕಳ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ಪುರಸಭೆ ಹಾಗೂ ಪಟ್ಟಣ ಪಂಚಾಯತ್ ಜಾಲಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವದ ಸಮಾರಂಭದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ಇಂದು ನಾವು ಎಲ್ಲರೂ ಸೇರಿರುವುದು ಕನ್ನಡಿಗರ ಹೃದಯಕ್ಕೆ ಹತ್ತಿರವಾದ ಹಬ್ಬವನ್ನು ಆಚರಿಸಲು. 1956ರ ನವೆಂಬರ್ 1ರಂದು ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಒಗ್ಗೂಡಿಸಿ ಕರ್ನಾಟಕ ರಾಜ್ಯ ಹುಟ್ಟಿಕೊಂಡಿತು. ಕನ್ನಡ ಹೋರಾಟಗಾರರ ಏಕತಾ ಪ್ರಯತ್ನದಿಂದ ಇಂದು ನಾವು ಹೆಮ್ಮೆಯ ಕರ್ನಾಟಕ ರಾಜ್ಯವನ್ನು ಪಡೆದಿದ್ದೇವೆ. ಇಂದಿನ ಕರ್ನಾಟಕ ವಿಜ್ಞಾನ, ತಂತ್ರಜ್ಞಾನ, ಶಿಕ್ಷಣ ಮತ್ತು ಕೈಗಾರಿಕೆ ಕ್ಷೇತ್ರಗಳಲ್ಲಿ ದೇಶದ ಮುಂಚೂಣಿಯಲ್ಲಿದೆ. ಆದರೆ ಈ ಅಭಿವೃದ್ಧಿಯ ನಡುವೆ ಕನ್ನಡವನ್ನು ಮರೆಯಬಾರದು. ಕಚೇರಿಗಳು, ಶಾಲೆಗಳು, ವ್ಯಾಪಾರ ಕ್ಷೇತ್ರಗಳಲ್ಲಿ ಕನ್ನಡ ಬಳಕೆ ಹೆಚ್ಚಿಸಬೇಕು. ಮಕ್ಕಳು ಕನ್ನಡದಲ್ಲಿ ಓದಿ, ಮಾತನಾಡಿ, ಬರೆಯುವಂತೆ ಪ್ರೋತ್ಸಾಹಿಸಬೇಕು. ಕನ್ನಡದ ಗೌರವ ಕೇವಲ ಪೋಷಣೆಯಲ್ಲಿರಬಾರದು, ಅದು ನಿತ್ಯದ ವರ್ತನೆಯಲ್ಲಿ ತೋರುವಂತಿರಬೇಕು. ಪ್ರತಿಯೊಂದು ಹಳ್ಳಿಯು ಕನ್ನಡ ಶಬ್ದದಿಂದ ನಿನಾದಿಸಬೇಕು ಎಂದರು. ಕನ್ನಡ ನಾಡು ನುಡಿಯ ಕುರಿತು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾಧ್ಯಕ್ಷ ಗಂಗಾಧರ್ ನಾಯ್ಕ್ ಉಪನ್ಯಾಸ ನೀಡಿದರು. ಪತ್ರಿಕೋದ್ಯಮದಲ್ಲಿ ಇನಾಯಿತುಲ್ಲಾ ಗವಾಯಿ, ಸಂಗೀತದಲ್ಲಿ ಉದಯ್ ಪ್ರಭು ಮತ್ತು ಆದಿತ್ಯ ದೇವಾಡಿಗ, ಸಾಹಿತ್ಯದಲ್ಲಿ ಎಂಡಿ ಪಕ್ಕಿ, ಸುದರ್ಶನ್ ನಾಯ್ಕ್, ಕ್ರೀಡಾ ಕ್ಷೇತ್ರದಲ್ಲಿ ವಾಸುದೇವ್ ಪೂಜಾರಿ, ಜನಪದ ಕಲೆಯಲ್ಲಿ ದುರ್ಗಯ್ಯ ಗೊಂಡ ಮತ್ತು ಸನ್ಮಾಸಿ ಅವರನ್ನು ಸನ್ಮಾನಿಸಲಾಯಿತು. ಅತ್ಯುತ್ತಮ ದೀಪಾಲಂಕಾರಕ್ಕಾಗಿ ಜಾಲಿ ಪಟ್ಟಣ ಪಂಚಾಯತ್ ಪ್ರಥಮ ಬಹುಮಾನ ಪಡೆದುಕೊಂಡಿತು. ಟ್ಯಾಬ್ಲೋ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಭಟ್ಕಳ ವಲಯ ಅರಣ್ಯ ಕಚೇರಿ, ದ್ವಿತೀಯ ಸ್ಥಾನವನ್ನು ಹೆಸ್ಕಾಂ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತೃತೀಯ ಸ್ಥಾನ ಗಳಿಸಿತು. ಕಾರ್ಯಕ್ರಮದ ಆರಂಭದಲ್ಲಿ ತಾಲೂಕು ಆಡಳಿತ ಸೌಧದಲ್ಲಿ ಶ್ರೀ ಭುವನೇಶ್ವರಿ ದೇವಿಗೆ ಪೂಜೆಯನ್ನು ಸಲ್ಲಿಸಿ ತಹಶೀಲ್ದಾರ್ ಕೊಳಶೆಟ್ಟಿ ಮೆರವಣಿಗೆಗೆ ಚಾಲನೆ ನೀಡಿದರು. ವೇದಿಕೆಯಲ್ಲಿ ಜಾಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಖಾಜಿಯಾ ಅಫ್ಸಾ ಹುಜೈಫಾ, ತಾಲೂಕಾ ಪಂಚಾಯತ್ ಮುಖ್ಯಾಧಿಕಾರಿ ಸುನಿಲ್ ಬಿ, ಪುರಸಭೆ ಮುಖ್ಯಾಧಿಕಾರಿ ವೆಂಕಟೇಶ್ ನಾವುಡ, ಜಾಲಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಮಂಜಪ್ಪ ಎನ್, ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ನಾಯಕ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎಂಎನ್ ನಾಯ್ಕ್, ಸಿಪಿಐ ಮಂಜುನಾಥ್ ಲಿಂಗಾರೆಡ್ಡಿ, ಸಿಡಿಪಿಒ ಸುಶೀಲಾ ಮೊಗೇರ್, ಮಾರುಕೇರಿ ಪಂಚಾಯತ್ ಉಪಾಧ್ಯಕ್ಷ ಎಂಡಿ ನಾಯ್ಕ್ ಸೇರಿದಂತೆ ಪುರಸಭೆ ಸದಸ್ಯರು, ಜಾಲಿಪಟ್ಟಣ ಪಂಚಾಯತ್ ಸದಸ್ಯರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇಂದು ನಾವೆಲ್ಲರೂ ಸೇರಿರುವುದು ಕನ್ನಡಿಗರ ಮನಸ್ಸಿನ ಅತಿ ಹತ್ತಿರವಾದ ಹಬ್ಬವಾದ ಕನ್ನಡ ರಾಜ್ಯೋತ್ಸವ ದಿನ. ತಮ್ಮೆಲ್ಲರಿಗೂ ಗೊತ್ತಿರುವಂಗೆ 1947 ಆಗಸ್ಟ್ 15ಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಆದರೆ ಅವಾಗ ಭಾಷೆಯ ಆಧಾರಿತವಾಗಿ ಯಾವುದೇ ರಾಜ್ಯ ಇರಲಿಲ್ಲ. 562 ಸಂಸ್ಥಾನಗಳಿದ್ದು, ಆಮೇಲೆ ಬಾಂಬೆ ಪ್ರೆಸಿಡೆನ್ಸಿ, ಕಲ್ಕತ್ತಾ, ಮದ್ರಾಸ್ ಪ್ರೆಸಿಡೆನ್ಸಿ, ಈ ಥರ ಎಲ್ಲ ಸುಮಾರು ಬ್ರಿಟಿಷ್ ಆಡಳಿತಕ್ಕೆ ಒಳಪಟ್ಟಂತ ಪ್ರದೇಶಗಳಿದ್ದು. ಸ್ವಾತಂತ್ರ್ಯ ಟೈಮಲ್ಲಿ ಸ್ವಾತಂತ್ರ್ಯದ ಜೊತೆಗೇನೆ ಭಾಷೆ ಆಧಾರಿತವಾಗಿ ರಾಜ್ಯಗಳ ನಿರ್ಮಾಣ ಆಗಬೇಕು, ಪುನರ್ರಚನೆ ಆಗಬೇಕು ಅಂತ ಕೂಗು ಇತ್ತು. ಇದರಲ್ಲಿ ಅವಾಗಿನ ಸ್ವಾತಂತ್ರ್ಯ ಹೋರಾಟಗಾರರು, ಆಮೇಲೆ ಕವಿಗಳು, ಲೇಖಕರು ಸ್ವಾತಂತ್ರ್ಯದ ಜೊತೆಗೇನೆ ತಮ್ಮ ಕೊಡುಗೆಯನ್ನು ನೀಡಿದರು. ಸುಮಾರು ಸಮ್ಮೇಳನಗಳಾಗಿದ್ದು. ತಾವೆಲ್ಲ ನೋಡಬಹುದು, ಇವತ್ತಿಗೂ ಕೂಡ ಅಖಿಲ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ನಾವು ಆಚರಿಸ್ತಾ ಇತ್ತು. ಇದು ಸ್ವಾತಂತ್ರ್ಯಕ್ಕಿಂತ ಮುಂಚೆನೆ ಶುರುವಾಗಿದೆ. ಅಂದ್ರೆ ಕನ್ನಡ, ಕರ್ನಾಟಕ ಅನ್ನೋದು ಇದು ಇವತ್ತಿಗೆ ಬಂದಿದ್ದಲ್ಲ. ಇದರ ಹಿಸ್ಟ್ರಿ ತೆಗಿತಾ ಹೋದ್ರೆ ಪಂಪರು, ಆದಿಕವಿ ಪಂಪನ ಏನು ನಾವು ಮೊದಲನೇ ಕೃತಿ ಅಂತ ಹೇಳ್ತೀವಿ, ಅದರಲ್ಲೂ ಮೆನ್ಷನ್ ಇದೆ. ಅದಕ್ಕಿಂತ ಹಿಂದೆ ರಾಮಾಯಣ, ಮಹಾಭಾರತದಲ್ಲೂ ಕೂಡ ಮೆನ್ಷನ್ ಇದೆ. ಕರ್ನಾಟಕಕ್ಕೆ ಕರುನಾಡರ್ ಅಂತಾರೆ, ಕರ್ನಾಟಿಕ್ ಅಂತಾರೆ, ಸುಮಾರು ಹೆಸರುಗಳಿಂದ ಕರೀತಾರೆ. ಸ್ವಂತ ಒಂದು ಭವ್ಯ ಇತಿಹಾಸ ಇರ್ತಕ್ಕಂಥ ಒಂದು ರಾಜ್ಯದ ಪ್ರಜೆಗಳಾಗಿ ನಾವೆಲ್ಲರೂ 7ನೇ ಸಂವಿಧಾನ ತಿದ್ದುಪಡಿ ವಿಧೇಯಕದ ಮುಖಾಂತರ ಅಧಿಕೃತವಾಗಿ ಮೈಸೂರು ರಾಜ್ಯ ಏನು ಸ್ಥಾಪನೆ ಆಯಿತು. ಮುಂದೆ ದೇವರಾಜ ಅರಸರು ಮುಖ್ಯಮಂತ್ರಿಯಾಗಿದ್ದಾಗ ಕರ್ನಾಟಕ ಅಂತ ಮರುನಾಮಕರಣಗೊಂಡಂತ ಒಂದು ಭವ್ಯ ಪರಂಪರೆಯ ರಾಜ್ಯದ ಒಂದು ರಾಜ್ಯೋತ್ಸವವನ್ನು ನಾವೆಲ್ಲರೂ ಆಚರಿಸಲಿಕ್ಕೆ ಸೇರಿದ್ದೇವೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.